ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನಾ. ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಎಣ್ಣೆ ಬದನೆಕಾಯಿ. ಇದನ್ನು ಹೇಗೆ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಈ ಥರ ಶೈಲಿನಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜ 1 ಕಪ್ಪಷ್ಟು ಹುರಿದಿಟ್ಕೊಂಡಿರೋವಂಥದ್ದು. ಒಂದು ಸ್ವಲ್ಪ ಕಾಯಿ ತುರಿ. ಕಡಲೆಕಾಯಿ ಬೀಜನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ತರ್ತರಿಯಾಗಿ ರುಬ್ಕೊಳ್ಳಿ. ಇದರ ಜೊತೆ ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ರೆಡಿಮೇಡ್ ಮಸಾಲ ಎಣ್ಗಾಯಿದು. ತುಂಬಾ ಚೆನ್ನಾಗಿರುತ್ತೆ. ಬೆಳಗಾಂ ಹೋಗಿರುವಾಗ ತಂದಿದ್ದು ನಾನು. ಬೆಳಗಾಂ ಸೈಡ್ನಲ್ಲಿ ಈ ಥರದ್ದು ರೆಡಿಮೇಡ್ ಮಸಾಲ ಚೆನ್ನಾಗಿರೋದು ಸಿಗುತ್ತೆ. ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, 2 ಮೆಣಸಿನ್ಕಾಯಿ, ಹಾಗೆಯೇ ಸಾಸಿವೆ ತೊಗೊಂಡಿದ್ದೀನಿ. ಈಗ ನೋಡಿ, ಈ ಥರ ತರ್ತರಿಯಾಗಿ ರುಬ್ಕೊಳ್ಬೇಕು. ಸ್ವಲ್ಪ ಕೂಡ ನೀರು ಹಾಕ್ದಿರ ರುಬ್ಕೊಳ್ಬೇಕು. ಫಸ್ಟಿಗೆ ಇದು ಒಂದು ಚಿಕ್ಕ ಬೌಲ್ನಲ್ಲಿ ಈ ಮಸಾಲೆನ ಹಾಕ್ಕೊಂಡಿದ್ದೀನಿ, ರೆಡಿಮೇಡ್ ಮಸಾಲೆನ. ಅಂದರೆ 1-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದರಲ್ಲೇ ಉಪ್ಪು, ಹುಳಿ, ಖಾರ ಎಲ್ಲನೂ ಇರುತ್ತೆ ಮಿಕ್ಸಾಗಿ. ಇವಾಗ ಇದಕ್ಕೆ ಶೇಂಗಾ ಪುಡಿ ಮತ್ತು ಕಾಯಿ ತುರಿ ಇದೆರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆ ಇದೆ, ಸೊ ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ. ಮತ್ತು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೆಲ್ಲ ಕೂಡ ಹಾಕ್ಕೊಳ್ಬೋದು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ತುಂಬ ಬದನೆಕಾಯಿಗೆ ಈ ಥರ 4 ಪೀಸ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಗಾಯಿ, ತುಂಬ ಬದನೆಕಾಯಿ 2 ಹೇಳ್ತಾರೆ. ಸೊ ಇವಾಗ ಇದರೊಳಗಡೆ ಎಲ್ಲ ಮಸಾಲೆನ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಜಾಸ್ತಿ ಮಸಾಲೆ ಉಳ್ಕೊಂಡ್ರೆ ಅದನ್ನು ತೆಗೆದಿಟ್ಬಿಟ್ಟು ಆಲೂಗೆಡ್ಡೆಯಲ್ಲಿ ಕೂಡ ಇದೇ ಥರನೇ ಮಾಡ್ಕೊಳ್ಬೋದು. ಇವಾಗ ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇದು ಚಪಾತಿ ಜೊತೆ, ದೋಸೆಗೆ, ಅನ್ನಕ್ಕೆ ಎಲ್ಲ ತುಂಬಾ ಒಳ್ಳೆ ಕಾಂಬಿನೇಷನು. ಬೆಳಗಾಂ ಸೈಡ್ ಹೋಗಿರುವಾಗ ಇದು ಹೋಮ್ ಮೇಡ್ ಮಸಾಲ ಎಲ್ಲ ಶಾಪ್ನಲ್ಲೂ ಸಿಗುತ್ತೆ. ಎಣ್ಗಾಯಿ ಮಸಾಲ ಕೊಡಿ ಅಂದರೆ ಕೊಡ್ತಾರೆ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ನೀವು ಒಂದು ಸಲ ನೀವು ಆ ಕಡೆ ಹೋಗಿರುವಾಗ ತೊಗೊಂಡು ಬಂದು ಟ್ರೈ ಮಾಡಿ. ನಾವು ಬೆಳಗಾಂ ಸೈಡ್ ಹೋಗಿರುವಾಗೆಲ್ಲ ಈ ಮಸಾಲೆನ ತರಿಸ್ತಾ ಇರ್ತೀವಿ. ಇವ್ರದ್ದು ಆನ್ಲೈನ್ ಶಾಪಿಂಗ್ ಎಲ್ಲ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ಕಡೆಯವರೆಲ್ಲ ಆ ಕಡೆ ಹೋಗ್ತಾ ಇರ್ತಾರೆ. ಹೋಗಿರುವಾಗೆಲ್ಲ ಒಂದು ಅರ್ಧ ಕೆಜಿ, 1 ಕೆಜಿ ಪ್ಯಾಕೆಟ್ನ ತೊಗೊಂಡು ಬರ್ತಾ ಇರ್ತೀವಿ. ನೋಡಿ, ಇವಾಗ ಫಸ್ಟಿಗೆ ಒಗ್ಗರಣೆ ಹಾಕ್ಕೊಳ್ಳಿ. 1-2 ಸ್ಪೂನಷ್ಟು ಮಸ್ಟರ್ಡ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ನಂತರ ಇದು ಮಸಾಲೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಎಣ್ಗಾಯಿದು, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ 20 ನಿಮಿಷ ಚಿಕ್ಕ ಉರಿನಲ್ಲೇ ಫ್ರೈ ಮಾಡ್ಕೊಳ್ಳಿ. ತುಂಬ ದೊಡ್ಡ ಉರಿ ಮಾಡ್ಕೊಳ್ಬೇಡಿ. ಚಿಕ್ಕ ಉರಿನಲ್ಲೇ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದು ಬರಬೇಕು. ಹಾಗಾಗಿ ನೋಡಿ, ಇವಾಗೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಒಳ್ಳೆ ಕರೆಕ್ಟಾಗಿ ಬರ್ತಾಯಿದೆ. ಘಮ ಕೂಡ ಚೆನ್ನಾಗಿದೆ ಮಸಾಲೆದು. ನೀವು ಒಂದು ಸಲ ಟ್ರೈ ಮಾಡಿ. ಇದೇ ಥರ ಬೇರೆ ರೆಸಿಪಿಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವೀಡಿಯೋಸ್. ಥ್ಯಾಂಕ್ ಯು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಥರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ತುಂಬಾ ರುಚಿ ಅಂದರೆ ಅಷ್ಟು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ರುಚಿಯಾಗಿದೆ. ಸಾಧ್ಯವಾದರೆ ಇದು ಯಾವ ಪೌಡರ್ ಅಂಥೇಳಿ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ.